ಒಮ್ಮೆಗೆ ಇದು Sam, total 28-30 feet we are trying to reach with flowers. Record ಇರೋದು 32. So record reach ಮಾಡೋದು ಕಷ್ಟ height wise, but flower wise we can. So highest flower use ಮಾಡಿರೋದು 11,200. ಯಾವುದು ವೆಡ್ಡಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ for a bouquet, but we are using more than that. So ಎಷ್ಟು ನಂಬರ್ ಅಂತ ಸ್ಯಾಮ್ ಎಲ್ರಿಗೂ ನಮಸ್ಕಾರ. ಸೊ ಸ್ಯಾಮ್ ಸಮೀರ್ ಅವರು ತನ್ನ ಮದುವೆ ಆಗೋ ಹುಡುಗಿಗೋಸ್ಕರ ಈ 28ರಿಂದ 30 ಅಡಿ ಇರುವ ಬೊಕ್ಕೆನ ರೆಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಎಂಗೇಜ್ಮೆಂಟಿಗೋಸ್ಕರ. ಸೊ ನಮ್ಮ ಇಂಡಿಯಾದಲ್ಲಿ ಈ ಬೊಕ್ಕೆಗೆ ಕಾಸ್ಟ್ ಬ್ರೇಕ್ ಡೌನ್ ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ ಇವ್ರು ಹೇಳಿರೋ ಪ್ರಕಾರ 20,000 ಫ್ಲವರ್ಸ್ ಯೂಸ್ ಮಾಡಿ 28 to 30 ಫೂಟ್ ಆಫ್ ಬೊಕ್ಕೆನ ರೆಡಿ ಮಾಡೋಕ್ಕೆ ನಿಯರ್ಲಿ 2.5 to 3 lakhs ಅಪ್ರಾಕ್ಸಿಮೇಟ್ ಕಾಸ್ಟ್ ಆಗುತ್ತೆ ಅಂತ ಅಂದಿದ್ದಾರೆ. ಬಟ್ ಅದಕ್ಕಿಂತ ಜಾಸ್ತಿನೂ ಆಗುತ್ತೆ, ಯಾಕಂದರೆ ಇವರು ತೊಗೊಂಡಿರೋಂಥ ವರ್ಕರ್ಸ್ ಆಗಿರ್ಬೋದು, ಆಮೇಲೆ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಡೆಕೋರೇಷನ್ಸು, ಆಮೇಲೆ ರೆಪ್ರೆಸೆಂಟ್ ಮಾಡ್ತಿರೋವಂಥ ರೀತಿ ಎಲ್ಲ ಸೇರಿ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಫ್ರಮ್ ದಿಸ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಜುಕೇಷನ್ನ ಯೂಸ್ ಮಾಡಿಕೊಂಡು ಯಾವ ಥರ ಸ್ಕಿಲ್ ಸೆಟ್ನ ನೀವು ಅದನ್ನು ತೊಗೊತೀರಾ ಮತ್ತು ಯಾವ ಥರ ಅಡ್ವಾನ್ಸ್ ಸ್ಕಿಲ್ಲಾಗಿ ಅದನ್ನು ಯೂಟಿಲೈಸ್ ಮಾಡ್ಕೊತೀರಾ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಯೂಟ್ಯೂಬರ್ಸ್ ಏನಂತ ಕರೀತಾರೆ ಕರ್ನಾಟಕದಲ್ಲಿ, ದೇ ಆರ್ ಸೋ ಮೆನಿ ಇಂಜಿನಿಯರ್ಸ್ ಆಗಿರ್ಬೋದು ಮತ್ತು ಒಳ್ಳೆ ಸ್ಕಿಲ್ ಸೆಟ್ ಆಗಿರುವಂಥ ಒಂದು ಈ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಮತ್ತು ಇನ್ನೂ ಸ್ವಲ್ಪ ಕೆಲವ್ರು ಜನ ನೋಡೋಕೆ ಹೋಗ್ತೀರಾ ಅಂದರೆ ವಿತೌಟ್ ಎಜುಕೇಷನ್ ಅಷ್ಟೊಂದು ಮುಗಿಸ್ದಲೇ ಸೊ ದೇ ಆರ್ ಅರ್ನಿಂಗ್. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್ ಈವನ್ ದ ಇಂಜಿನಿಯರ್ಸ್ ಆ್ಯಂಡ್ ದಿ ಡಾಕ್ಟರ್ಸ್ ಆರ್ ಸ್ಟ್ರಗಲಿಂಗ್ ಟು ಗೆಟ್ ದಸ್ ಮನೀಸ್. ಈವನ್ ಇವಾಗ ಒಬ್ಬ ಡಾಕ್ಟರ್ ಆಗಿದ್ರೆ ಅವ್ರ ಸ್ವಂತ ಕ್ಲಿನಿಕ್ ಇದ್ದರೆ ಅಷ್ಟೊಂದು ಅರ್ನ್ ಮಾಡ್ಬೋದು. ಸೊ ಇಂಜಿನಿಯರ್ಸ್ ಆದವನು ಒಂದು ಸ್ವಲ್ಪ ಸ್ಕಿಲ್ ಸೆಟ್ ಸಕ್ಕದಾಗಿದ್ದು ಒನ್ ಈ ವಾಸ್ ಟ್ಯಾಲೆಂಟ್ ಆ್ಯಂಡ್ ಮೋರ್ ದೆನ್ ದ ಅದರ್ ಇಂಜಿನಿಯರ್ಸ್ ಈ ವಿಲ್ ಅರ್ನ್ 1 to 3 lakhs to 5 lakhs ಅಮೌಂಟ್ ಪರ್ ಮಂತ್. ಸೊ ಅದಕ್ಕೋಸ್ಕರನೇ ಇವಾಗ ಒಂಥರ ಇದು ಸೈಡ್ ಇನ್ಕಮ್ ಥರ ಆಗಿಬಿಟ್ಟಿದೆ. ಯಾವ ರೀತಿ ಅಂದರೆ ಈವನ್ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋವಂಥದ್ದು, ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇಲ್ವಾ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು, ಸೊ ದೇ ಆರ್ ಯುಟಿಲೈಸಿಂಗ್ ದಿಸ್ ಯೂಟ್ಯೂಬ್ ಜಸ್ಟ್ ಫಾರ್ ದಿ ಪರ್ಪಸ್ ಆಫ್ ಒನ್ ಥಿಂಗಿಗೆ ಅರ್ನಿಂಗಿಗೂ ಕೂಡ, ಇನ್ನೊಂದು ಕಡೆ ಫೇಮಿಗೂ ಕೂಡ. ಸೊ ನೇಮಿಂದನೂ ಕೂಡ ಅವ್ರ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ. ಸೊ ಇದು ಏನು 2.5 to 3 lakhs ಅಂತ ಹೇಳಿದ್ದೀನಿ ಬೊಕ್ಕೆಗೋಸ್ಕರ, ಇದು ಎಷ್ಟೋ ಇಂಜಿನಿಯರ್ಸ್ ಅಥವಾ ಏನೇ ಬೇರೆ ಯಾವುದೇ ಪ್ರೊಫೆಷನಲಿಗೆ ಈ ಮನಿನ ಅರ್ನ್ ಮಾಡೋದು ಪರ್ ಮಂತಿಗೆ ಒಂಥರ ಡ್ರೀಮ್ ಕಮ್ ಟ್ರೂ ಆಗಿರುತ್ತೆ. ಸೊ ನಮ್ಮ ಯೂಟ್ಯೂಬರ್ಸ್ ಏನು ಕನ್ನಡದಲ್ಲಿರ್ಬೋದು ಅಥವಾ ಹಿಂದಿಯಲ್ಲಿರ್ಬೋದು ಬೇಜಾನ್ ದುಡ್ಡು ದುಡಿತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಕಡೆಯಿಂದ ನೋಡೋಕೆ ಹೋದರೆ ಅಮೌಂಟ್ ತುಂಬಾ ಇದೆ ಅಂತ ಅನಿಸುತ್ತೆ, ಬಟ್ ರಿಯಾಲಿಟಿಯಲ್ಲಿ ಹೇಳೋದೇ ಒಂಥರ ಇರುತ್ತೆ. ಬಟ್ ರಿಯಾಲಿಟಿಯಲ್ಲಿ ಏನು ಹೇಳ್ತಾರೆ ಅಂದರೆ ನಮಗೆ ಯೂಟ್ಯೂಬಿಂದ ಕಮ್ಮಿ ಬರುತ್ತೆ. ಸೊ ದ ಬ್ರ್ಯಾಂಡ್ಸ್ ಅಥವಾ ಪ್ರಮೋಷನ್ಸ್ ಏನಿರುತ್ತೆ ಅದರಿಂದ ನಮಗೆ ಪರ್ ವೀಡಿಯೋಸ್ಗೂ ನಾವು ಬೇಜಂಕ ಏನೋ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಾನು ಪ್ರಿವಿಯಸ್ ವೀಡಿಯೋದಲ್ಲಿ SMRದು ಹಾಕಿದ್ದೆ. ಸೊ ಅವರು ಕೂಡ ರಿವೀಲ್ ಮಾಡ್ತಾರೆ. ಸೊ ನಾನು ಒಂದು ರೀಲಿಗೋಸ್ಕರ 4 lakhs ಹತ್ರ ಚಾರ್ಜ್ ಮಾಡ್ತೀನಿ ಅಂತ. ಸೊ ಈ 4 lakhs ಅನ್ನೋದು ಏನು ಡಿಜಿಟ್ ಅಂತ ಕಾಣಿಸ್ತಿದೆ, ಸೊ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದೊಂಥರ ಬೇಜಾನ್ ದುಡ್ಡು. ಯಾವ ರೀತಿ ಅಂದರೆ ಈ 4 lakhs ಅನ್ನೋ ಅಮೌಂಟ್ನೇ ಥಿಂಕ್ ಮಾಡ್ಕೊಳ್ಳೋದು ಅಥವಾ ಅರ್ನ್ ಮಾಡೋದೇ ಎಷ್ಟೊಂದು 1 ವರ್ಷ ಆಗಿರ್ಬೋದು, 2 ವರ್ಷ ಥರ ಅರ್ನ್ ಮಾಡ್ತಾರೆ. ಬಟ್ ಸೊ ದ ಯೂಟ್ಯೂಬರ್ಸ್ ಆ್ಯಂಡ್ ದ ಇನ್ಫ್ಲೂಯೆನ್ಸರ್ಸ್ ಆರ್ ಅರ್ನಿಂಗ್ ಮೋರ್ ದೆನ್ ವಾಟ್ ದ ಇಂಜಿನಿಯರ್ಸ್ ಆರ್ ಅರ್ನಿಂಗ್ ಟುಡೇ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಅನಿಸುತ್ತೆ ಎಲ್ಲ ಇಂಜಿನಿಯರ್ಸ್ ಕೂಡ ಅವರು ಹೊಸ ಚಾನಲ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ಹಾಕ್ಕೊಂಡು ಅವರು ಕೂಡ ಒಂದು ಫ್ಯಾಮಿಲಿಲಾಗಿರ್ಬೋದು ಅಥವಾ ಏನೋ ಒಂದು ಜಾಬ್ಸ್ ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಲೇ ಅನಿಸುತ್ತೆ. ಸೊ ಇಲ್ಲಿನ ಇವ್ರ ಬಿಸ್ನೆಸ್ ನೋಡೋ ಎಷ್ಟೊಂದು ಚೆನ್ನಾಗಿ ಅನಿಸುತ್ತೆ, ನಾನು ಮಾಡಿದ್ರು ಬರುತ್ತೆ ಅಂತ. ಬಟ್ ನೋ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ ತುಂಬಾ. ಸೊ ನಾನು ಹೇಳಿದಿಷ್ಟೇ, ಇಫ್ ಯು ಆರ್ ಗುಡ್ ಅಟ್ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟೆಡ್ ಇನ್ ದಿ ವಾಟ್ ಯು ಆರ್ ಥಿಂಕಿಂಗ್ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ, ಜಸ್ಟ್ ಗೋ ಟು ಇಟ್. ಜಾಸ್ತಿ ಎಲ್ಲ ಯೋಚನೆ ಮಾಡ್ಕೋಬಾರ್ದು, ಜಲ್ದಿ ಎಕ್ಸಿಕ್ಯೂಟ್ ಮಾಡಬೇಕು. ಯಾಕಂದರೆ ನಮಗಿರುವ ಪೀರಿಯಡ್ ಲೈಫ್ ಸ್ಪ್ಯಾನೇ ಕಮ್ಮಿ ಇರೋದ್ರಿಂದ ಸೊ ಅದೇ ಮಾಡಿ ನಮ್ಮ ಲೈಫ್ನ ಖುಷಿ ಇಟ್ಕೋಬೇಕಷ್ಟೇ.